ನಾವು ಮಿನಿಸ್ಟರ್ಗಳಾಗಿದ್ದೀವಿ, ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ಹಾಗಂತೇಳಿ ಬೇರೆಯವರೆಲ್ಲ ಮಿನಿಸ್ಟರ್ ಆಗಬಾರ್ದು, ಅರ್ಹತೆ ಇಲ್ಲ ಅಂತಲ್ಲ, ಎಲ್ಲರಿಗೂ ಅರ್ಹತೆ ಇದೆ. ಕೆಲವು ನಿಯಮಗಳನ್ನು ಹಾಕೊಂಡಿರ್ತೀವಿ. ಯೋಗ ಅವೆಲ್ಲ ಯೋಗ ಏನಿಲ್ಲ. ನನ್ಗೆ ಯಾವ ಯೋಗ ಐತೇನೆಯ? ನಾನು ಹಳ್ಳಿಯಿಂದ ಬಂದವನು, ನನ್ಗೆ ಯಾವ ಯೋಗ ಇತ್ತು? ಮುಖ್ಯಮಂತ್ರಿ 2 ಬಾರಿ ಮುಖ್ಯಮಂತ್ರಿ ಆಗ್ತೀರಾ ಸರ್? ಯಾಕೆ 224 ಜನದಲ್ಲಿ ನಂಬಿಕೆ ಇಲ್ಲ ನನಗೆ. ನೀ ನಂಬಿಕೆ ಆಗಿದ್ರೆ ನಂಬ್ಕೊ, ನಂದೇನು ತಕರಾರಿಲ್ಲ. ನೀ ನಂಬ್ಕೊ, ನಾನು ಯೋಗದಲ್ಲಿ ನಂಬಿಕೆ ಇಲ್ಲ. ನಾನು ಯಾವಾಗಲೂ ನಂಬ್ಕೊಂಡಿಲ್ಲ. ಹೆಂಗ್ ಬರ್ತದೆ ಹಂಗೆ. ಅಮ್ಮ ಏನಾಗಿದೆ ಅದು ಬೇಕಲ್ಲ, ಇರ್ಲಿ ಆ ಖುಷಿಯ ಹೆಂಗ್ ಬರ್ತದೆ ಹಂಗೆ. ನನ್ನ ರಾಜಕೀಯ ಜೀವನನೇ ನೋಡಿ, ಒಂದ್ಸಾರಿ ಮಿಲ್ಕಾಕೋದು ಒಳ್ಳೇದು ಅಂತ ಅನಿಸುತ್ತೆ ನನಗೆ. ನಾನು 83ರಲ್ಲಿ ಜನತಾ ಪಾರ್ಟಿ ಮತ್ತೆ ಕರ್ಪೂರಿ ದಳ, ನಾನು ಕರ್ಪೂರಿ ಠಾಕೂರ್ ಪಕ್ಷದಲ್ಲಿದ್ದೆ. ಅಲಯನ್ಸ್ ಆಯಿತು, ಕರ್ಪೂರಿ ಠಾಕೂರು ಜನತಾ ಪಾರ್ಟಿ ಎಲ್ಲ ಅಲಯನ್ಸ್ ಆಯಿತು. ಆದರೆ ನನಗೆ ಟಿಕೆಟ್ ತಪ್ಪೋಯ್ತು, ಟಿಕೆಟ್ ಸಿಗ್ಲಿಲ್ಲ. ಇಂಡಿಪೆಂಡೆಂಟ್ ನಿಂತ್ಕೋಬೇಕಾಗಿ ಬಂದ್ಬಿಡ್ತು. ಹಾಗೆ GT ದೇವೇಗೌಡರು ನಮ್ಮ ಜೊತೆ ಇದ್ದ. ಕ್ರಾಂತಿರಂಗ ಅಲ್ಲಯ್ಯ, ನಾನು ಇಂಡಿಪೆಂಡೆಂಟೇ. ನಾನು ಕರ್ಪೂರಿ ಲೋಕದಳ್ ಪಾರ್ಟಿ ಅಲಯನ್ಸ್ ನಲ್ಲಿ ಟಿಕೆಟ್ ಸಿಕ್ಲಿಲ್ಲ ನನಗೆ. ಜನತಾ ಪಾರ್ಟಿಯಿಂದ ಟಿಕೆಟ್ ಹಾಕಿದ್ದೀನಿ. ಕೃಷ್ಣ ಮಾದೇವೇಗೌಡ ಅಂತ ಇದ್ದ ಪಾಪ, ಕೃಷ್ಣ ಮಾದೇವೇಗೌಡ. ಅವನು ಏನ್ ಮಾಡ್ದ, ನಾನು ವಾಪಸ್ ತಗೊಳಕ್ಕೆ ಅಂತ ಹೋಯ್ತಾ ಇದ್ದೆ. ಜನತಾ ಪಾರ್ಟಿನಲ್ಲಿ ಟಿಕೆಟ್ ಸಿಗ್ಲಿಲ್ಲ, ವಾಪಸ್ ತಗೊಳ್ಳೋಣ ಅಂತ ಹೋದೆ. ಅವನೇನ್ ಮಾಡ್ಬಿಟ್ಟೆ, ಕಿಲಾಡಿ ಸ್ಕೂಟರ್ ಮೇಲೆ ಕುಡಿಸ್ಕೊಂಡು ಹೋಯ್ತಾ ಇದ್ದ. ಸ್ಕೂಟರ್ ಕೆಟ್ಟೋಗದೆ ಅಂತ ನಿಲ್ಲಿಸ್ಬಿಟ್ಟ. ಅವನು 3 ಗಂಟೆ ಆಗೋವರೆಗೆ ಸ್ಕೂಟರ್ ಕೆಟ್ಟೋಗದೆ ಅಂತ ಮಾಡ್ತಾ ಇದ್ದ. 3 ಗಂಟೆ ಆದ್ಮೇಲೆ ಒತ್ತನೆ ಸ್ಟಾರ್ಟ್ ಆಗೋಯ್ತು ಅಂತ. ವಿಡ್ರಾಲ್ ಟೈಮ್ ಮುಗಿದೋಯ್ತು. ಆಗ ಏನ್ ಮಾಡೋದು? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಸರ್ ನೀವು? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಹಿಂದೆ? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ಅಂದೆ? ಯಾವಾಗ ಬಂದಾಗಬೇಕು ಎಲ್ಲ ಕರೆಕ್ಟ್ ಗೊತ್ತಲ್ಲ ಆ ಸ್ಕೂಟರ್ಗೆ ಅಂತ. ಇದು ನೀನ್ ಹೇಳೋದು ಸ್ಪಷ್ಟ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಇದನ್ನ ಹಾಕತಾ ಇದ್ದೀನಿ. ಅಲ್ಲ, ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ನೀವು? ನನ್ ಸ್ಕೂಟ್ರೇ ಅದೇ ಹೇಳಿದ್ದು. ನನ್ನ ಸ್ಕೂಟ್ರೇ ಓಡಿಸ್ತಾ ಇದ್ದವನು ಅವನು. ಆ ಸ್ಕೂಟ್ರು ಯಾವಾಗ ಸ್ಟಾರ್ಟ್ ಆಗ್ಬೇಕು, ಯಾವಾಗ ಆನ್ ಆಗ್ಬೇಕು, ಯಾವಾಗ ಹಾಳಾಗ್ಬೇಕು ಕರೆಕ್ಟ್ ಅದು ಸೆಟ್ ಮಾಡಿದೀರಾ. ಆ ಸ್ಕೂಟರ್ ಇವತ್ತಿನ ತನಕ ಮುಂದುವರೆದಿದೆ. ಅದೆಲ್ಲ ನಂಬಿಕೆ ಇಟ್ಕೊಂಡಿರೋ ನಿಮ್ ಪಾರ್ಟಿಯವರು.